ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಬ್ಯಾಕ್ ಟು ಬ್ಯಾಕ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಇವತ್ತು ಸೊ ಎಲ್ಲರೂ ಮದುವೆಗೆ ಹೋಗಿದ್ದಾರೆ. ನಾನು ಕಾವ್ಯ ಹೋಗಿಲ್ಲ. ನಾವು ಬರೋದಿಲ್ಲ ಮದುವೆಗೆ ಅಂತ ಹೇಳಿದ್ವಿ. ಬಟ್ ಆಮೇಲೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಮದುವೆ ಊಟ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಸಿಂಪಲ್ಲಾಗಿ ಬರೀ ಊಟಕ್ಕೆ ಮಾತ್ರ ಹೋಗಿ ಬರೋಣ ಅಂದ್ಕೊಂಡು ರೆಡಿ ಆಗ್ತಾಯಿದ್ವಿ. ನಾನು ಕೂಡ ಸಿಂಪಲಾಗಿ ರೆಡಿ ಆಗ್ತಾಯಿದ್ದೀನಿ. ನಾನೊಂದು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ತುಂಬ ದಿನಗಳೇ ಆಗಿತ್ತು ಇದನ್ನು ಹಾಕ್ಕೊಂಡು. ಇವಾಗ ಟೈಟ್ ಆಗ್ತಿದೆ, ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ರೆಡಿ ಆಗ್ತಿದ್ದೀನಿ. ಸ್ನಾನ ಆಗಿದೆ. ಕಾವ್ಯ ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಬಂದಮೇಲೆ 1-2-3 ರೀಲ್ಸ್ ಮಾಡಿಕೊಂಡು ವಿಡಿಯೋಸ್ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋಗಬೇಕು. ಇವಾಗ ಆಲ್ರೆಡಿ 12:30 ಆಗಿದೆ. ಬೇಗ ಬೇಗ ರೆಡಿಯಾಗಿ ಹೋಗ್ಬೇಕು ಗೈಸ್. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹೀಗೆ ಕಂಟಿನ್ಯೂ ಆಗಿ ನೋಡಿ, ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ ಗೈಸ್. ನಾನಿವಾಗ ರೆಡಿ ಆಗ್ತಾಯಿದ್ದೀನಿ. ಆಲ್ರೆಡಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ಇವಾಗ ಸನ್ಸ್ಕ್ರೀನ್ ಹಾಕೋತಾ ಇದ್ದೀನಿ. ನಾನು ಹೊಸದಾಗಿ ಮಾಮಾ ಅರ್ತ್ ಅವ್ರದ್ದು ಸನ್ಸ್ಕ್ರೀನ್ನ ತೆಗೆಸ್ಕೊಂಡಿದ್ದೀನಿ. ಹೊಸದಾಗಿ ಮಾಮಾ ಅರ್ತ್ ಅವ್ರ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಬೇಕು, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ, ಹೇಗಿದೆ ಇದ್ರದ್ದು ರಿಸಲ್ಟ್ ಅಂತ. ಚೆನ್ನಾಗಿದ್ರೆ ಆಮೇಲೆ ರಿವ್ಯೂ ಕೊಡ್ತೀನಿ ಗೈಸ್. ರೆಡಿ ಆಗಿಬಿಟ್ಟು ಸಿಗ್ತೀನಿ ಗೈಸ್. ಹೋಗೋಣ, ಲೇಟಾಗಿದೆ ಆಲ್ರೆಡಿ. ಯಾಕಂದರೆ ನನ್ನ ಪ್ರಕಾರ ಮದುವೆಗಳಲ್ಲಿ ಬೇಗ ಊಟಕ್ಕೆ ಕೂತ್ಕೋಬೇಕು. ಆಮೇಲೆ ಕೂತ್ಕೊಂಡ್ರೆ ಕೆಲವೊಂದು ಐಟಮ್ಸ್ ಇರೋದೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಆವಾಗ ತುಂಬ ಡಿಸಪಾಯಿಂಟ್ ಆಗಬಾರ್ದಲ್ಲ. ಅದಕ್ಕೆ ಮೊದಲೇ ಊಟ ಕೂತ್ಕೊಂಡು ಊಟ ಮಾಡ್ಕೊಂಡ್ಬಿಡ್ಬೇಕು. ಅದು ಒಳ್ಳೆಯವ್ರ ಲಕ್ಷಣ. ಮೊದಲೇ ಊಟಕ್ಕೆ ಕೂತ್ಕೊಂಡ್ಬಿಡ್ಬೇಕು. ಗೈಸ್ ರೆಡಿ ಆಗಿಬಿಟ್ಟು ಸಿಗ್ತೀನಿ ಪಟ್ಟಂತ. ಗೈಸ್ ಇವಾಗ ರೆಡಿಯಾಗಿದೆ. ಕಾವ್ಯನೂ ಬಂದಳು, ಹೋಗಬೇಕು. ಟೈಮ್ ಬಂದು 1:15 ಆಗಿದೆ. ಸೊ ಇವಾಗ ಹೋಗಿ ಊಟ ಮಾಡಿಕೊಂಡು ಎಲ್ರಿಗೂ ಸರ್ಪ್ರೈಸ್ ಕೊಡೋಣ. ಸೊ ಗೈಸ್, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಡ್ರೆಸ್ಸು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಅದು ಲಿಂಕ್ ಸಿಗುತ್ತಲ್ವ ನನಗೆ ಗೊತ್ತಿಲ್ಲ. ಬೇಕು ಅಂದರೆ ಕಮೆಂಟ್ ಮಾಡಿ, ಸರ್ಚ್ ಮಾಡಿ ಲಿಂಕ್ನ ಕಳಿಸ್ಕೊಡ್ತೀನಿ. ಹಾಗೆ ನಾನು ಮಿಂತ್ರಾ ಹಾಲ್ನ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ವೀಡಿಯೋನ ನೋಡಿ. ನೆಕ್ಸ್ಟ್ ಅದೇ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ನೋಡಿ. ಈಗ ಮದುವೆ ಮನೆಗೆ ಹೋಗೋಣ ಬನ್ನಿ. ಸೊ ಗೈಸ್, ನನ್ನ ಒಂದು ಔಟ್ಫಿಟ್ ಈ ಥರ ಇದೆ. ಈ ಬ್ಲ್ಯಾಕ್ ಕುರ್ತಾಗೆ ಆರೆಂಜ್ ಕಾಂಬಿನೇಷನಲ್ಲಿ, ಆರೆಂಜ್ ಕಾಂಬಿನೇಷನಲ್ಲಿ ದುಪ್ಪಟ್ಟ ಇದೆ. ಆಲ್ಮೋಸ್ಟ್ ನಾನು ಈ ಡ್ರೆಸ್ ತೊಗೊಂಡು ಒಂದು 3 years ಆಯಿತು ಗೈಸ್. ಇವತ್ತು ಟೈಟ್ ಆಗ್ತಿದೆ ನನಗೆ ಅಷ್ಟೇ. ಗಾಡಿ ಓಡ್ಸೋಕ್ಕೆ ಕಿತ್ತಾಡ್ತಿದ್ದೀವಿ, ಯಾಕಂದರೆ ತುಂಬ ಬಿಸಿಲಿದೆ. ಅದಕ್ಕೆ ಗಾಡಿ ಓಡಿಸೋದಕ್ಕೆ ಕಿತ್ತಾಡ್ತಾಯಿದ್ವಿ. ಫೈನಲಿ ಇವಾಗ ಅವಳೇ ಗಾಡಿ ಓಡಿಸೋದು ಅಂತ ತೀರ್ಮಾನ ಆಯಿತು. ಅದಕ್ಕೆ ಫುಲ್ ಪ್ಯಾಕಪ್ ಆಗ್ತಿದ್ದಾಳೆ ನೋಡಿ. ಯಾರು ನೋಡಿ ಹೆಂಗೆ ಕಾಣಿಸ್ತವಳೆ. ಈ ಕಡೆ ನೋಡಿ ಕಾವ್ಯ ಒಂದ್ಸಲ. ಸೊ ಮದುವೆಗೆ ಹೋಗೋಣ ಬನ್ನಿ. ಹೋಗ್ಬಿಟ್ಟು ನಾವು ಮೇನ್ ಪರ್ಪಸ್ ಹೋಗ್ತಿರೋದೇ ಊಟಕ್ಕೋಸ್ಕರ ತಾನೇ. ಹೌದು, ಅದಕ್ಕೆ ಹೋಗ್ತಿರೋದು. ಏನು ನೋಡಿ ಹೆಂಗೆ ಬಂದು ಮಲ್ಕೊಂಡಿದೆ ಅಂತ. ಏಯ್ ಎದೊಳ ಮೇಲೆ ನೋಡಿ, ತೋರಿಸ್ತೀನಿ. ಇದು ಟೈಮ್ ಆಗುತ್ತೆ. ಎಷ್ಟು ನಿದ್ದೆ ಮಾಡೋದು ನೀನು? ಹಾಂ, ಅಲ್ಲೇ ಮಲ್ಕೋಗಿ ಬೇಡ, ಗಾಡಿ ತೆಗಿತೀನಿ. ಆ ಕಡೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಇಲ್ಲ, ಅಲ್ಲಿ ಇದಿದೆ ಪೆಟ್ರೋಲ್ ಬಂಕು. ಯಪ್ಪ ಅಲ್ಲಾಡಲ್ವಲ್ಲ ಗೈಸ್. ಈ ಚೌಟ್ರಿ ಒಂಥರ ಎಮೋಷನ್. ಯಾಕಂದರೆ ನಾನು ಮದುವೆ ಆಗಿದ್ದಿಲ್ಲ ಅಂತೂ ಚೌಟ್ರಿ ಬಂದ್ವಿ. ಊಟ ಮಾಡೋಕ್ಕೆ ಬಂದಿದ್ದಾರೆ.